ದೇವಸ್ಥಾನ ಆವರಣದಲ್ಲಿ ದಯವಿಟ್ಟು ಹೋಗಿ ಸ್ವೀಕರಿಸಿ. ಭಕ್ತಾದಿಗಳ ಮನವಿ, ಸಕಲೇಶ್ವರ ಸ್ವಾಮಿ ದೇವಸ್ಥಾನ. ಸಾಕು, ಸ್ವಲ್ಪ ಸಾಕು ಸಾಕು, ಸ್ವಲ್ಪ ಸ್ವಲ್ಪ ಹೋಗಿ ಹೋಗಲಿ 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 ಹೇಳಿ ಸರ್. ಸರ್ ಒಂಚೂರು ಬನ್ನಿ, ಬನ್ನಿ ಹೇಳಿ. ಸ್ವಲ್ಪ ಹೇಳಿ, ಬೇಡ ಬೇಡ ಬೇಡ, ಸಾಕು ಸಾಕು. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯಾ ಗೌಡ. ಇವತ್ತು ನಾನು ನಮ್ಮ ಊರಲ್ಲಿ ಸಕಲೇಶ್ವರ ಭಾಗದಲ್ಲಿ ಇವತ್ತು ಜಾತ್ರೆ ನಡೀತಾ ಇರೋದ್ರಿಂದ, ತೇರು ನಡೀತಾ ಇರೋದು, ನಾನು ಭಟ್ರ ಮನೆ ಮೇನ್ ಮುಖ್ಯಸ್ಥರು ಭಟ್ರ ಮನೆಗೆ ಬಂದೆ. ನೋಡಿ ಪುಣ್ಯ ಅಂತ ಇದೆ ಅಂತ ಹೇಳ್ಬೋದು. ನಾನು ಸುಮ್ಮನೆ ಜಸ್ಟ್ ಬಂದೆ. ಒಂದಷ್ಟು ಜನ ನೆನ್ನೆ ಎಲ್ಲ ಒಂದಷ್ಟು ವಿಡಿಯೋಸ್ ಎಲ್ಲ ನಾನು ಮಾಡ್ತಾಯಿದ್ದು ನೋಡಿ, ಹಾಗಾಗಿ ಗುರ್ತಿಡ್ದು ಪಾಪ ಬನ್ನಿ ಅಂತ ಹೇಳಿ ಕರೆದ್ರು. ಬಟ್ ನಂಗೆ ಭಟ್ರ ಮನೆ ಅಂತ ಗೊತ್ತಿಲ್ಲ. ತುಂಬ ನಾನು ಪುಣ್ಯ ಮಾಡಿದೆ ನಿಮ್ಮ ಮನೆಗೆ ಬರೋದಕ್ಕೆ. ನೋಡಿ ದೇವರು ಕಳಿಸ್ಕೊಡ್ತಾನೆ ಅನ್ನೋದು ಇದೆ, ದೈವಿಕವಾಗಿ ಬರೋದು ಅಂದರೆ ಇದೆ. ನೋಡಿ ನನಗೇನು ಕಂಟೆಂಟ್ ಬೇಕಾಗಿತ್ತು, ದೇವ್ರ ಬಗ್ಗೆ ಹೇಳಬೇಕು ಅಂತ ಯಾರಪ್ಪ ಹೇಳ್ತಾರೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನೋಡಿ ದೇವರು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಹೇಳಿ, ಇದು ಈ ರಥದ ಬಗ್ಗೆ ಹಾಗೆ ದೇವಸ್ಥಾನದ ಮಹಿಮೆ ಬಗ್ಗೆ ಹೇಳಿ ಸ್ವಲ್ಪ. ಇದು ಸುಮಾರು 2000 ವರ್ಷದ ಹಳೆಯ ದೇವಸ್ಥಾನ, ಮೂಲ ಗರ್ಭಗುಡಿಗೆ. ಇಲ್ಲಿ ಶಾಲಿವಾಹನ ಮಹಾರಾಜರು ಇಲ್ಲಿ ಬಂದಿರ್ತಾರೆ 2000 ವರ್ಷಗಳ ಹಿಂದೆ. ಶಾಲಿವಾಹನ ಅಂದರೆ ನಾವು ಸಂಕಲ್ಪ ಮಾಡ್ಬೇಕಾದ್ರೆ ಹೇಳ್ತೀವಿ ಗೊತ್ತಾ, ಶಾಲಿವಾಹನಕ್ಕೆ ಬೋಧೋತಾರೆ ಅಂತ. ಆ ಶಾಲಿವಾಹನ ಹೆಂಗೆ ಅದು 1 or 2 ಅವರ ದೇನಷ್ಟಿಲ್ಲಿ ಒಬ್ಬರು ಬಂದಿರ್ತಾರೆ ಇಲ್ಲಿ. ಇದೆಲ್ಲ ಫುಲ್ ಚಂಪಕವನ ಅಂತ ಹೇಳಿ ಕಾಡಿನ ಮಧ್ಯೆ ಅವರ ಪರಿವಾರ ಸಮೇತ ಬಂದಿರ್ತಾರೆ. ಬಂದಾಗ ಅವರು ದಿನನಿತ್ಯ ಕಾರ್ಯಗಳಿಗೆ ನೀರು ಕಾಯಿಸ್ಕೋಬೇಕಾಗಿರುತ್ತೆ. ಒಂದು ಶಿಲೆ ಅಲ್ಲಿರುತ್ತೆ, ಪಕ್ಕದಲ್ಲಿ ಒಂದು ಇಟ್ಕೋತಾರೆ. ಇವರು ಎಷ್ಟೇ ನೀರು ಕಾಯಿಸಿದ್ರು ನೀರು ಕಾಯೋದೇ ಇಲ್ಲ. ನೀರು ಕಾಯ್ದಿದ್ದಾಗ ಏನು ಮಾಡ್ತಾರೆ, ಅದನ್ನು ಕೆಳಗಿಡಿಸ್ಬಿಟ್ಟು ತಲೆ ಅದ್ರದ್ದು ಕೈ ಇಟ್ಬಿಡ್ತಾರೆ ಲಿಂಗದ ಮೇಲೆ. ಆ ಲಿಂಗ ಅಂತ ಶಿಲೆ, ಅವಾಗ ಲಿಂಗ ಅಂತ ಆಮೇಲೆ ಗೊತ್ತಾಗಿದ್ದು. ಬಲಭಾಗದಲ್ಲಿ ಒಂದು ಗುಳಿ ಬೀಳುತ್ತೆ. ಗುಳಿ ಅಂತಂದರೆ ಅದು ಸಂಸ್ಕೃತದಲ್ಲಿ ಶಕಲ್ ಅಂದರೆ ಭಿನ್ನ ಅಥವಾ ಒಂಚೂರು ಎದ್ದಿರೋದು ಅಂತ. ಅವಾಗ ಅವನಿಗೆ ಇದೇನಪ್ಪ ಇದು ಹಿಂಗಾಗ್ತಾ ಇದೆಯಲ್ಲ ಅಂತೇಳಿ ಎದುಲ್ದರೆ ಒಂಚೂರು ರಕ್ತ ಬಂದಂಗೂ ಆಗುತ್ತಂತೆ. ಹಿಂಗೆ ಅವನಿಗೆ ಗಾಬರಿ ಆಗಿಬಿಡ್ತಾನೆ. ಅವಾಗ ಅವನಿಗೆ ಅಶರೀರವಾಣಿ ಆಗುತ್ತೆ, ನಾನು ಸ್ವಯಂಭೂ ಶಿವ ಇಲ್ಲಿ ನೆಲೆಸಿದ್ದೀನಿ, ನಿಂದೇನು ತಪ್ಪಿಲ್ಲ, ನೀನು ಪೂಜೆ ಮಾಡಿ ಹೋಗು ಅಂತೇಳಿ. ಅವನು ಅವಾಗ ಅದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಸ್ವಯಂಭೂ ಇದರಿಂದನೇ ಉದ್ಭವ ಆಗಿದೆ, ಅದು ನೆಲದ ಒಳಗಡೆಯಿಂದನೇ ಅಂತ. ಅದೆಲ್ಲ ಪರೀಕ್ಷೆ ಮಾಡು ನೋಡ್ಬಿಟ್ಟಿಯಾರು ಇತ್ತೀಚೆಗೆ, ಆಗಲಿಲ್ಲ, ಅದು ಒಳ ಸಿಗಲೇ ಇಲ್ಲ ಅದ್ರದ್ದು. ಆವಾಗ ಅದು ಅವನಿಗೆ ಅಶರೀರವಾಣಿ ಆದಾಗ ಅವನು ಅದನ್ನು ಪೂಜೆ ಮಾಡಿ, ಬಹುಶಃ ಕಳಸ ಮತ್ತು ಸಕಲೇಶ್ಪುರದ ಇತಿಹಾಸ ಒಂದೇ ಆಗ್ತದೆ. ಅಗಸ್ತ್ಯರು ಇದರಿಂದ ಪೂಜೆ ಮಾಡಿ ಹೋದರು ಅಂತ ಹೇಳ್ತಾರೆ. ಆ ಕಾಲದ ಅವ್ರ ಕೈಲಿ ಮಾಡಿಸಿ ಕಳಿಸಿದ್ದಾನೆ. ಮುಂದೆ ಇದು ಆಗಿನ ಕಾಲದ ರಾಜರು, ಇಲ್ಲಿ ಆಳಿದಂಥ ಪಾಳೆಗಾರರು, ಪಟೇಲರು, ಇವ್ರುಗಳೆಲ್ಲ ಇದನ್ನು ಜೀರ್ಣೋದ್ಧಾರ ಮಾಡ್ಕೊಂಡು ಬಂದು ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ. ಇವಾಗಿನ ನಮ್ಮದು ಒಂದು 500-600 ವರ್ಷದಿಂದ ನಮ್ಮ ಸಂತತಿಗೆ ನಡೀತಾ ಇದೆ. ನಮ್ಮ ಅಜ್ಜ, ನಮ್ಮಪ್ಪ, ನಮ್ಮಜ್ಜ, ಅವರಜ್ಜ ಹಿಂಗೆ ನಡ್ಕೊಂಬರುತ್ತೆ. ಅದೇ ಥರ ಇಲ್ಲಿ BK ಸೋಮೇಗೌಡರು ಕುಟುಂಬ ಅಂತೇಳಿ, ಅವ್ರ ಮಗ ಬಸವಲಿಂಗೇಗೌಡರು, ಅವ್ರ ಮಗ ಅಣ್ಣೇಗೌಡರು, ಈಗ ನಂದಿಕೃಪಾ ದೇವರಾಜ್, ಅವಿನಾಶ್, SD ಸುರೇಶ್, ಆಮೇಲೆ ಅವರ ಸಹಮಿತ್ರ ಎಲ್ಲ ಸೇರಿಕೊಂಡು ಇವಾಗ ಅದನ್ನು ಜೀರ್ಣೋದ್ಧಾರ 2011ರಲ್ಲಿ ಜೀರ್ಣೋದ್ಧಾರ ಆಯಿತು. ಸಕಲೇಶ್ವರ ಗೋಪುರ ಸೋರ್ತಾ ಇತ್ತು. ಆವಾಗ ಅವರೆಲ್ಲ ಸೇರಿ ನಂದಿಕುರ ದೇವರಾಜನವರು, ಅವರ ಕುಟುಂಬಸ್ಥರೇ ಎಲ್ಲ ಅವರೆಲ್ಲ ಸೇರಿ ಅದನ್ನು ಊರಿಂದ ಎಲ್ಲ ಹಿತೈಷಿಗಳದ್ದು ಎಲ್ಲರದ್ದು ಅವ್ರದ್ದೇ ಒಂದು ಎಲ್ಲ ಟೀಮ್ ಆರ್ಗನೈಸ್ ಆಗಿ ಊರಿಂದು ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಆಯಿತು. ಇದು ಸಕಲೇಶ್ವರ ರಥೋತ್ಸವ ಹಿಂದಿಂದಲೂ ತುಂಬ ಚೆನ್ನಾಗಿ ನಡ್ಕೊಂಡೇ ಬರ್ತಾ ಇದೆ. ಈಗ ಅಂತೂ ಸುಮಾರು ಒಂದು 200 ವರ್ಷದಿಂದ ಈಗ ಅದ್ದೂರಿಯಾಗಿ ನಡೀತಾ ಇದೆ ತುಂಬ. ಇವಾಗ ಹೆಂಗೆ ಅಂದರೆ ಮಾಘಶುದ್ಧ ಹುಣ್ಣಿಮೆ ನಮ್ಮ ತೇರು ಯಾವಾಗಲೂ ಬರೋದು. ಆ ಹುಣ್ಣಿಮೆ ದಿವಸನೇ ನಡೆಯೋದಿದು. ಅದು ಒಂದು ದಿವಸ ಒಂದು ವರ್ಷದಲ್ಲಿ ಒಂದು ಸಲ ಲೇಟ್ ಆಗ್ಬೋದು, ಇಲ್ಲ ಒಂದು ಮುಂಚೆ ಬರ್ಬೋದು. ಮಾಘಶುದ್ಧ ಹುಣ್ಣಿಮೆಯಲ್ಲಿ ಗಳಿಗೆ ತೇರು ಅಂತಾಗುತ್ತೆ, ಬ್ರಹ್ಮರಥೋತ್ಸವ. ಆ ಬ್ರಹ್ಮರಥೋತ್ಸವದಲ್ಲಿ ಒಂದು ದಿವಸ ನಮಗೆ ಇಲ್ಲಿ ತನಕ ಬರ್ತಿತ್ತು ತೇರು, ಅಲ್ಲಿಂದ ಎಳೆದು ಸ್ವಲ್ಪ ದೂರ ನಿಲ್ಲಿಸ್ಬಿಡ್ತಾರೆ. ಮಾರನೇ ದಿವಸ ರಾಜಬೀದಿ ರಥೋತ್ಸವ ಇವತ್ತು ನಡೀತಾ ಇರೋದು, ಗಳಿಗೆ ಚಿಕ್ಕ ತೇರು. ಆಮೇಲೆ ಬ್ರಹ್ಮರಥೋತ್ಸವ ಅಂತ ಇದು. ಇವತ್ತು ರಾಜಬೀದಿ ರಥೋತ್ಸವ ಅಂತ. ಇಲ್ಲಿಂದ ಸುಮಾರು 1.5 ಕಿಲೋಮೀಟರ್ ತನಕ ಹೋಗಿ ಮತ್ತೆ ಅದನ್ನು ತಿರುಗಿಸ್ಕೊಂಡು ಬರ್ತಾರೆ. ಸ್ವಸ್ಥಾನಕ್ಕೆ 7 ಗಂಟೆ ಅಷ್ಟೊತ್ತಿಗೆ ಅದು ಅಲ್ಲಿಗೆ ಬಂದು ನಿಲ್ಲುತ್ತೆ. ಅಲ್ಲಿಗೆ ಬಂದಿದ್ದು ನಾಳೆ ದಿವಸ ಅವಭೃತ ಸ್ನಾನ, ಸಂಜೆ ಶಯನೋತ್ಸವ ಮುಕ್ತಾಯ ಆಗುತ್ತೆ. ಇನ್ನೊಂದು ನಮ್ಮ ದೇವಸ್ಥಾನದ ಮಹಿಮೆ ಏನಂದರೆ, ಅಲ್ಲಿ ಒಂದು ಕಂಬದ ಗಣಪತಿ ಅಂತ ಇದೆ. ಕಂಬದ ಗಣಪತಿ ಇಲ್ಲಿಂದ ಶೃಂಗೇರಿ ಗುರುಗಳು ಬಂದಿರ್ತಾರೆ ಇಲ್ಲಿ ಸಕಲೇಶ್ಪುರಕ್ಕೆ. ಬಂದಾಗ ಅವರು ನರಸಿಂಹ ಭಾರತಿಗಳು ಅಂತ ಹೇಳ್ತಾರೆ, ಚಂದ್ರಶೇಖರ್ ಬಾಬು ಹೇಳ್ತಾರೆ ನರಸಿಂಹ ಭಾರತಿಗಳು ಅಂತ ಬಂದು ರೇಖಾಚಿತ್ರ ಬಿಡಿಸ್ತಾರೆ ಗಂಧದಲ್ಲಿ. ಅವಾಗ ಗಣಪತಿ ಇತ್ತಿಲ್ಲ, ಬಿಡಿಸ್ಕೊಂಡು ಪೂಜೆ ಮಾಡ್ತಾರೆ. ಅದು ಹಾಗೆ ಪ್ರಕಟಿತಗೊಂಡಿದೆ. ಅದು ನಾವು ನೋಡಿದಾಗಲೂ ನಾವು ಸುಳ್ಳು ನಾವು ಹೇಳೋದೆಲ್ಲ ಹೇಳೋದು, ನಮ್ಮ ತಂದೆಯವರು ಹೇಳೋದೇ ಸುಳ್ಳು ಅಂತಿದ್ದು ನಾವು, ಕಲ್ಲೆಲ್ಲ ಉದ್ಭವ ಆಗುತ್ತೆ ಅಂತ. ಬಟ್ ಇವಾಗ ನೋಡಿದ್ರೆ ನಾವು ಇದ್ದ ಲೆವೆಲ್ ಇತ್ತು, ಇವಾಗ ನೋಡಿದ್ರೆ ಅದು ಅಷ್ಟು ಪ್ರಕಟಿತವಾಗ್ಬಿಟ್ಟಿದೆ, ಡೆವಲಪ್ ಆಗಿಬಿಟ್ಟಿದೆ. ಅದು ಅಷ್ಟು ಚೆನ್ನಾಗಾಗಿದೆ. ಏನೇ ಹರಿಸ್ಕೊಂಡ್ರು ಕೂಡ
ಸಿದ್ಧಿ ನಡೆಯುತ್ತೆ. ಇನ್ಫೋಸಿಸ್ ಸುಧಾಮೂರ್ತಿ ಅವರು ಕೂಡ ಇದಕ್ಕೆ ಹೈಲಿ ಡಿವೋಟೀಸ್. ಡಿಸೆಂಬರ್ 21 ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಇಲ್ಲೂ ಬಂದು ಊಟ ಮಾಡಿಕೊಂಡು ಬಂದರು. ಅವರು ಬರ್ತಾ ಇರೋದು 2ನೇ ಸಲ. ಅವರು ನಾರಾಯಣ ಮೂರ್ತಿಯವರ ಭಾವ ಕೇಶವಮೂರ್ತಿ ಅಂತ, ಅವ್ರು ಇವತ್ತಿಗೂ ಇಲ್ಲೇ ಓದಿದ್ದವ್ರು, ಇಲ್ಲೂ ಬರ್ತಾನೆ ಇರ್ತಾರೆ. ಅವರು ಬರ್ತಾ ಇರ್ತಾರೆ. ಪ್ಯಾಂಡಮಿಕ್ ಟೈಮಲ್ಲಿ ರಿಲೀಸ್ ಆದಾಗ ಒಂದು ಟೈಮ್ ಬಂದಿದ್ರು ಸುಧಾಮೂರ್ತಿ, ಯಾರಿಗೂ ಹೇಳಿತ್ತಿಲ್ಲ. ಡಿಸೆಂಬರ್ 21 ಲಾಸ್ಟ್ ಇಯರ್ ಬಂದಿದ್ರು. ಜನ ಸಾಗರ ಆಗೋಗ್ಬಿಡ್ತು, ತುಂಬ ಜನ ಸೇರಿಬಿಟ್ರು. ಪೂಜೆ ಮಾಡಿಸೋ ಇಲ್ಲಿ ಪರಮ ಭಕ್ತೆ ಅವರು ಕಂಬದ ಗಣಪತಿಗೆ, ಕಂಬದ ಗಣಪತಿ ಅಂತ, ಉದ್ಭವ ಗಣಪತಿ ಅಂತ. ಇಲ್ಲಿ ಶಿವರಾತ್ರಿಲಿ ಶಿವರಾತ್ರಿ ಅದ್ದೂರಿಯಾಗಿ ನಡೆಯುತ್ತೆ. ಕಾರ್ತಿಕೋತ್ಸವ, ಕಾರ್ತಿಕ ಮಾಸದಲ್ಲಿ ಕಾರ್ತಿಕೋತ್ಸವಗಳಲ್ಲಿ ಪೂಜೆ ನಡೀತದೆ. ಶರನ್ನವರಾತ್ರಿ ತುಂಬ ಚೆನ್ನಾಗಿ ನಡೆಯುತ್ತೆ. ಈ ಥರವಾಗಿ ದೇವಸ್ಥಾನದ ಅಭಿವೃದ್ಧಿಗೆ ಇಲ್ಲಿ ಸಕಲೇಶ್ವರದ ಎಲ್ಲ ಜನಗಳು ಸೇರಿಕೊಂಡು, ಅದರಲ್ಲೂ ನಮ್ಮ ಅವಿನಾಶ್, ನಂದಿಕೃಪಾ ದೇವರಾಜ್ ಅವ್ರ ಟೀಮ್, SD ಸುರೇಶ್, ಟಿಂಬರ್ ಸುರೇಶ್, ಇವರೆಲ್ಲ ಅವ್ರದ್ದು ಟೀಮ್ ತುಂಬ ಚೆನ್ನಾಗಿ, ಮಹೇಶ್ ಅಂತ ಹೇಳಿದ್ದಾರೆ, ತುಂಬ ಜನ ಇದ್ದಾರೆ. ಅವರೆಲ್ಲ ಸೇರಿ ಅದನ್ನು ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ದೇವಸ್ಥಾನ ಎಲ್ಲ ಕಾರ್ಯಗಳೂ ತುಂಬ ಚೆನ್ನಾಗಿ ನಡೀತಾ ಇದೆ. ಇದು ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಖಂಡಿತವಾಗಿಯೂ. ಸಕಲೇಶ್ಪುರದ ಇವತ್ತೆಲ್ಲ ಹೋಟೆಲ್ಗಳು ಬಂದು ಎಲ್ಲೂ ಇದಿಲ್ಲ, ಎಲ್ಲ ಚೆನ್ನಾಗಿ. ಇವರೇ ನಮ್ಮ ಅಧ್ಯಕ್ಷರು SD ದೇವರಾಜ್ ಅಂತೇಳಿ, ಇವರೇ ಮಾಡ್ತಾರೆ, ತುಂಬ ಚೆನ್ನಾಗಿ ನಡೀತಾರೆ. ಟಿಂಬರ್ ಸುರೇಶ್ ಅಂತ ಅವರು, ಮೋಹನ್ ಸರ್ ಅಂತ, ಹೀಗೆ ಎಲ್ಲ ಚೆನ್ನಾಗಿ ಸೇರ್ಕೊಂಡು ತುಂಬಾ ಚೆನ್ನಾಗಿ ನಡೀತದೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ 2 ಕಣ್ಣುಗಳು ಸಾಲದು. ಮತ್ತೆ ರಾತ್ರಿ ಇನ್ನೊಂದು ವಿಷಯ ಹೇಳ್ತೀನಿ ಮೇಡಮ್, ಸಕಲೇಶ್ಪುರದ ಪ್ರಪ್ರಥಮ ಬಾರಿಗೆ ಜಾಕ್ ಅಳವಡಿಸಿದಂತ ತೇರು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇದೊಂದೇ, ಎಲ್ಲೂ ಇಲ್ಲ. ಬೇಲೂರಲ್ಲಿ ಕೂಡ ಇವತ್ತಿಗೂ ಒದ್ದಾಡ್ತಾರೆ ಎಳೆಯಕ್ಕೆ, ಚರಂಡಿ ಹೋಗ್ತಿದ್ದು ಈ ದಿವಸ ಆಗದೇ ಇಲ್ಲ. ನಮ್ಮ ಮೊನ್ನೆ SP ಬಂದಿದ್ರು, ಅವ್ರಿಗೂ ಅದೇ ಹೇಳಿದೆ, ಬೇಲೂರಲ್ಲಿ ಇದನ್ನು ಅಳವಡಿಸಿ ಅಂತ. ನೋಡಿ ಒಂಥರ ಯಾವ ಥರ ನಿಲ್ಸಿದ್ದಾರೆ ಅಂತ, ಅಷ್ಟು ವ್ಯವಸ್ಥಿತವಾಗಿ ಮಾಡ್ತಾರೆ. ಮತ್ತು ಕಂಟ್ರೋಲು ಅಷ್ಟೇ, ಪೊಲೀಸ್ ಇಲ್ದಿದ್ರು ಇಲ್ಲಿ ನಡೆದೋಗ್ಬಿಡುತ್ತೆ. ಆ ಥರ ನಡೀತಾ ಇದೆ ಜಾತ್ರೆ. ಎಷ್ಟಡಿ ಎತ್ತರ ಇದೆ ಇದು? ಎಷ್ಟಡಿ ಇರ್ಬೋದು ಸುರೇಶ್? ಇನ್ನು ಬಾಕಿ ಸುರೇಶ್ ಅವ್ರು ಬಾಕಿ ನೀವೇ ಇದೆ. ಆಮೇಲೆ ಸರ್ ಇದು ಭಟ್ರಿ, ಇದು ಎಷ್ಟು ದಿನಗಳ ಕಾಲ ನಡೆಯುತ್ತೆ? ಇದು ಮಾಘಶುದ್ಧ ಹುಣ್ಣಿಮೆಯಿಂದ 5 ದಿವಸ ಕಾರ್ಯಕ್ರಮ. ಇಲ್ಲಿ ಏನಾಗುತ್ತೆ, ಮೊದಲನೇ ದಿವಸ ಗಣಪತಿ ಹೋಮ ಪ್ರಾರಂಭ ಆಗಿ ಸಂಜೆ ಮತ್ಸ್ಯಂಗ್ರಹಣ, ಅಂಕುರಾರ್ಪಣೆ, ಧ್ವಜಾರೋಹಣದಿಂದ ಶುರುವಾಗಿ ಮಾರನೇ ದಿವಸ ಗಿರಿಜಾ ಕಲ್ಯಾಣ, ಆಮೇಲೆ ಬ್ರಹ್ಮರಥೋತ್ಸವ. ಇವತ್ತು 4ನೇ ದಿವಸ ರಾಜಬೀದಿ ರಥೋತ್ಸವ. ಆಮೇಲೆ ಬಂದಿರಿ, ಹಿಂಗೆ ನಡೀತಾ ಇದೆ ಸರ್. ಬನ್ನಿ ಹಿಂಗೆ ನಡೀತಾ ಇದೆ ಸರ್, ಅದ್ದೂರಿಯಾಗಿ ನಡೀತಾ. 5 ದಿವಸದ ಕಾರ್ಯಕ್ರಮ, ಕೊನೆಗೆ ಅವಭೃತದಿಂದ ಶಯನೋತ್ಸವ ಆಗುತ್ತೆ. ಬನ್ನಿ ಸರ್. ಶಾಸಕರು ಈಗ ಇದ್ರ ಬಗ್ಗೆ ತೇರಿನ ಬಗ್ಗೆ ನೀವು ಹೇಳ್ತೀನಿ ಅಂತ ಶಾಸಕರು ಕೂಡ ಇಲ್ಲಿ ಜೊತೆಲಿ ಬಂದು ಇಲ್ಲಿ ಎಲ್ಲ ರಾಜಕೀಯ ತುಂಬಾ ಚೆನ್ನಾಗಿ ಸಹಕಾರ